ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಸ್ವಾಗತವನ್ನು ಮಾಡ್ತಾ, ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳಿಗೆ, ನಮ್ಮ ಅಧ್ಯಕ್ಷರಿಗೆ, ಪುರಸಭೆ ಅಧ್ಯಕ್ಷರಿಗೆ, ಪುರಸಭೆ ಸದಸ್ಯರುಗಳು, ನಮ್ಮೆಲ್ಲ ರೈತ ಮುಖಂಡರುಗಳು, ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಭಾನುವಾರ 21 ಜೂನು 2026ರಂದು ಬೆಳಗ್ಗೆ 9 ಗಂಟೆಯಿಂದ ಏನು ಬೈರಮಂಗಲ ಮತ್ತು ಕಂಚಗಾರಹಳ್ಳಿ ವ್ಯಾಪ್ತಿಯ ಬಿಡದಿ ಟೌನ್ಶಿಪ್ ಹೆಸರಿನಲ್ಲಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಭೂ ಸ್ವಾಧೀನವನ್ನು ಪಡಿಸ್ಕೊಂಡು ನಮ್ಮ ರೈತರ ಮರಣ ಶಾಸನವನ್ನು ಬರೀಲಿಕ್ಕೆ ಏನು ಹೊರಟಿದ್ದಾರೆ, ಅದರ ವಿರುದ್ಧ ಏನು ಸುಮಾರು 1.5 ವರ್ಷಗಳ ನಿರಂತರ ರೈತರ ಹೋರಾಟ ಏನಿದೆ, ಆ ಹೋರಾಟಕ್ಕೆ ನಾವು ಮೊದಲನೇ ದಿನದಿಂದ ಬೆಂಬಲವನ್ನು ಏನು ಕೊಟ್ಕೊಂಡು ಬಂದಿದ್ದೇವೆ. ನಮ್ಮ ಜೊತೆಯಲ್ಲಿ ಹಲವಾರು ಪಕ್ಷದವರು ಇರ್ಬೋದು, ಸಂಘಟನೆಯರಿರ್ಬೋದು, ರೈತ ಸಂಘಟನೆಗಳಿರ್ಬೋದು, ಕನ್ನಡಪರ ಸಂಘಟನೆಗಳಿರ್ಬೋದು, ಹೋರಾಟಗಾರರಿರ್ಬೋದು, ಕವಿಗಳಿರ್ಬೋದು, ಹಲವಾರು ಕಾಲಜ್ಞಾನಿಗಳು, ತಜ್ಞರು ಎಲ್ಲರೂ ಕೂಡ ಈ ಹೋರಾಟದಲ್ಲಿ ಭಾಗವಹಿಸಿ ರೈತರಿಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ನಮ್ಮ ಹೋರಾಟ ಭಾನುವಾರ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ನಮ್ಮ ವರಿಷ್ಠರಾದಂಥ ದೇವೇಗೌಡ ಅಪ್ಪಾಜಿಯವರ ಆಶೀರ್ವಾದದೊಂದಿಗೆ ಕುಮಾರಸ್ವಾಮಿಯವರು, ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ಅಲ್ಲಿ ಕೇಂದ್ರದ ಸಚಿವರು, ಅವರ ಮಾರ್ಗದರ್ಶನದಲ್ಲಿ ನಿಖಿಲ್ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ, ನಮ್ಮ ಯುವ ನಾಯಕರು, ನಮ್ಮ ಪ್ರಶ್ನಾತೀತ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ನಾನು ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು, ಕಾರ್ಯಕರ್ತರು, ಹಲವಾರು ಸಂಘಟನೆಯವರು ಎಲ್ಲರೂ ಸೇರಿ ನಾವು ಅಂಚಿಪುರದಿಂದ ಹಿಡಿದು ಹೊಸೂರು ಗ್ರಾಮದವರೆಗೆ ಸುಮಾರು 10 ಗ್ರಾಮವನ್ನು ಒಳಗೊಂಡಂತೆ ಎಲ್ಲ ಗ್ರಾಮಗಳ ಪ್ರಮುಖ ಬೀದಿಗಳಲ್ಲಿ ಮತ್ತು ಗ್ರಾಮದಿಂದ ಗ್ರಾಮಕ್ಕೆ ಪಾದಯಾತ್ರೆಯನ್ನು ಮಾಡುವಂಥ ಕೆಲಸ ಪ್ರಾರಂಭ ಆಗ್ತಾ ಇದೆ. ಸೊ ಆ ಉದ್ದೇಶದಿಂದ ಇವತ್ತು ನಮ್ಮ ಪಾದಯಾತ್ರೆಗೆ ತಾವೆಲ್ಲ ಮಾಧ್ಯಮ ಸ್ನೇಹಿತರು ಮೊದಲನೇ ದಿವಸದಿಂದ ಈ ಹೋರಾಟವನ್ನು ನೋಡ್ತಾ ಇದ್ದೀರಿ. ರೈತರಿಗೆ ಬೆಂಬಲವನ್ನು ಕೊಟ್ಕೊಂಡ್ಬಂದಿದ್ದೀರಿ. ನೀವು ಪ್ರಿಂಟ್ ಮೀಡಿಯಾ ಇರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಯೂಟ್ಯೂಬರ್ಸ್ ಇರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ರೈತರ ಪರಗೆ ಧ್ವನಿ ಎತ್ತಿದಂಥ ಹಲವಾರು ಸ್ನೇಹಿತರುಗಳಿರ್ಬೋದು. ತಾವೆಲ್ಲ ಅವತ್ತಿಂದ ಏನು ನಮಗೆ, ನಮ್ಮ ರೈತರಿಗೆ ಬೆಂಬಲವನ್ನು ಕೊಟ್ಕೊಂಡ್ಬಂದಿದ್ದೀರಿ. ತಮ್ಮ ಬೆಂಬಲ ಅಗತ್ಯ ಇದೆ. ಅವತ್ತು ದಿನಪೂರ್ತಿ ನಮ್ಮ ಜೊತೆ ಇದ್ದು ತಮ್ಮ ಸಹಕಾರದೊಂದಿಗೆ ಈ ಪಾದಯಾತ್ರೆಯನ್ನು ಯಶಸ್ವಿ ಮಾಡಿ, ಈ ಪಾದಯಾತ್ರೆ ಏನು ನಾವು ಕೈಗೊಳ್ತಾ ಇದ್ದೀವಿ, ಇದು ಸರ್ಕಾರವನ್ನು ಎಚ್ಚರಿಸೋದು. ಏನು ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಶಾಸಕರು, ಮಾನ್ಯ ಮಂತ್ರಿ ಮಹೋದಯರೇನು ಇದು ಬರಡು ಭೂಮಿ, ಇದು ವ್ಯವಸಾಯಕ್ಕೆ ಯೋಗ್ಯವಲ್ಲದ ಭೂಮಿ, ಇದು ವ್ಯವಸಾಯ ಇಲ್ಲಿ ಮಾಡಿದ್ರೆ ಇದೇನೇನೋ ಕಾಯಿಲೆಗಳು ಕಸಾಲೆಗಳೆಲ್ಲ ಬಂದ್ಬಿಡ್ತವೆ, ಆದ್ದರಿಂದ ಈ ಭೂಮಿನ ಟೌನ್ಶಿಪ್ ಮಾಡಿಬಿಟ್ರೆ ಎಲ್ಲ ಸರಿ ಹೋಗ್ತದೆ ಅಂತೇಳಿ ಹೇಳ್ತಾ ಇದ್ದಾರೆ. ಕೆಲವಾರು ಅವರ ಸ್ನೇಹಿತರ ಜೊತೆ ಹೇಳಿಸ್ತಾ ಇದ್ದಾರೆ. ಇದ್ರ ವಿರುದ್ಧ ನಾವು ನಮ್ಮ ರೈತರಿಗೆ ಆತ್ಮಬಲವನ್ನು ತುಂಬಬೇಕು, ಆತ್ಮಸ್ಥೈರ್ಯವನ್ನು ಕೊಡಬೇಕು, ಕಾನೂನಾತ್ಮಕ ಹೋರಾಟ ಮಾಡ್ತೀವಿ, ನೀವು ಅಧೈರ್ಯರಾಗಬೇಡಿ ಅಂತೇಳಿ ನಮ್ಮ ರೈತರಿಗೆ ತಿಳಿಸುವಂಥ ವಿಚಾರದಲ್ಲಿ ಪ್ರತಿ ಮನೆ ಬಾಗಿಲಿಗೆ ಹೋಗಿ ಇದು ದೇವೇಗೌಡ ಅಪ್ಪಾಜಿಯವರ ಸಂದೇಶ, ಕುಮಾರಸ್ವಾಮಿಯವರ ಸಂದೇಶ ಅಂಥೇಳಿ ನಿಖಿಲ್ ಕುಮಾರಸ್ವಾಮಿಯವರು, ನಾವುಗಳು ನಮ್ಮ ರೈತರಿಗೆ ಆತ್ಮಸ್ಥೈರ್ಯವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ದಯಮಾಡಿ ತಾವೆಲ್ಲ ಸಹಕಾರ ನೀಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೇನೆ. ಇವತ್ತು ಅಂಚಿಪುರದಿಂದ ಶುರುವಾಗಿ ಅಂಚಿಪುರ ಕಾಲೋನಿ, ಬನ್ಗಿರಿ,
ಮೆರವೇಗೌಡನ ದೊಡ್ಡಿ, ಅಲ್ಲಿಂದ ಗುಂಡ್ತೋಪು ಅಂತೇಳಿ ಒಂದು ಊರಿದೆ, ಅಲ್ಲಿಂದ ಗೊಲ್ಲಳ್ಳಿಗೆ ಹೋಗ್ತೀವಿ, ಗೊಲ್ಲಳ್ಳಿಯಿಂದ ಮತ್ತೆ ಕೋಡಿಪಾಳ್ಯಕ್ಕೆ ಬಂದು ಹೊಸೂರಿಗೆ ಈ ಮೊದಲನೇ ದಿವಸದ ಒಂದು ಪಾದಯಾತ್ರೆಯನ್ನು ಅವತ್ತಲ್ಲಿ ಕಂಪ್ಲೀಟ್ ಮಾಡ್ತೀವಿ. ಇದೇ ಥರ ಪ್ಲ್ಯಾನ್ ಮಾಡಿಕೊಂಡು ಎರಡೂ ಪಂಚಾಯಿತಿಯ ಎಲ್ಲ ಗ್ರಾಮಗಳಿಗೆ ನಾವು ಪಾದಯಾತ್ರೆ ಮಾಡೋರಿದ್ದೇವೆ. ಇವತ್ತು ಭಾನುವಾರ ಇದ್ದಿದ್ದರಿಂದ 21ನೇ ತಾರೀಕು ಅವತ್ತು ಈ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ. ಆ ಕಾರ್ಯಕ್ರಮದಲ್ಲಿ ನಮ್ಮ ರೈತರು, ರೈತ ಕುಟುಂಬ, ರೈತ ಹೆಣ್ಣುಮಕ್ಕಳು, ರೈತರ ಮಕ್ಕಳು, ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಪಾದಯಾತ್ರೆಯಲ್ಲಿ ನಮ್ಮ ಜೊತೆ ಹೆಜ್ಜೆ ಹಾಕ್ತಾರೆ ಅನ್ನುವಂಥ ವಿಶ್ವಾಸದೊಂದಿಗೆ ಈ ಪಾದಯಾತ್ರೆಯನ್ನು ಯಶಸ್ವಿ ಮಾಡಲಿಕ್ಕಿದ್ದೇವೆ. 11 ಕಿಲೋಮೀಟ್ರ್ ಆಗ್ತದೆ. ಮೊದಲನೇ ದಿವಸ ಆಗಿರೋದ್ರಿಂದ ಅದನ್ನು ಸ್ವಲ್ಪ ನಾವು ಕಡಿಮೆ ಮಾಡ್ಕೊಂಡಿದ್ದೀವಿ. ಎರಡನೇ ದಿವಸ ನಾವು ದಿನಾಂಕ ಘೋಷಣೆ ಮಾಡ್ತೀವಿ. ಅವತ್ತು ಸ್ವಲ್ಪ ಜಾಸ್ತಿ ಮಾಡಿ ಬೇಗನೆ ಪಾದಯಾತ್ರೆಯನ್ನು ಎಲ್ಲ ಊರಿಗೆ ಮುಟ್ಟುವಂಥ ಕೆಲಸ ಆಗ್ತಾಯಿದ್ವಿ. ವಿಶೇಷವಾಗಿ ಫೈನಲ್ ನೋಟಿಫಿಕೇಷನ್ 3 ಗ್ರಾಮಗಳು ಮಾಡಿದ್ದಾರಲ್ಲ, ಆ 3 ಗ್ರಾಮದ ರೈತರು ಸ್ವಲ್ಪ ಪ್ಯಾನಿಕ್ ಆಗಿದ್ದಾರೆ. ಅಯ್ಯೋ ಇನ್ನೇನು ಹೊಟ್ಟೆ ಹೋಯ್ತೇನೋ, ಅಯ್ಯೋ ನಮ್ಮ ಆಸ್ತಿನ ಕಬಳಿಸ್ಬಿಟ್ಲೇನೋ, ಸರ್ಕಾರ ಕಿತ್ಕೊಂಡೇ ಬಿಡ್ತೇನೋ ಅನ್ನುವಂಥ ಗೋಜಿಗೆ ಒಳಗಾಗಿದ್ದಾರೆ. ಅದಕ್ಕೆ ನಾವು ಅವ್ರಿಗೆ ಕಾನೂನಾತ್ಮಕವಾಗಿ ನಾವು ಹೆಂಗೋ ಹೋರಾಟ ಕೊಡ್ಬೋದು, ನಿಮಗೆ ನೀವು ಯಾವ ರೀತಿ ಇದನ್ನು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಇನ್ನು ಮುಂದೆ ಏನೇನು ಹೋರಾಟಗಳಿದ್ದಾವೆ ಅಂತೇಳಿ ಸವಿಸ್ತಾರವಾಗಿ ತಿಳಿಸುವಂಥ ಕಾರ್ಯಕ್ರಮ ಇದಾಗಿರ್ತದೆ. ಎಷ್ಟು ಜನನ? ಸಾವಿರಾರು ಸಂಖ್ಯೆಯಲ್ಲಿ ಸೇರ್ತಾರೆ, ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ಮತ್ತು ನಮ್ಮ ಪಕ್ಷದ ವರಿಷ್ಠರುಗಳು ಬರ್ತಾರೆ, ನಮ್ಮ ಪಕ್ಷದ ವಿರೋಧ ಪಕ್ಷದ ನಾಯಕರು, ಹಾಲಿ ಶಾಸಕರುಗಳು, ಮಾಜಿ ಶಾಸಕರುಗಳು, ಮಾಜಿ ಮಂತ್ರಿಗಳು, ನಮ್ಮ ಪಕ್ಷದ ಎಲ್ಲ ಘಟಕಗಳ ಅಧ್ಯಕ್ಷರು, ಪದಾಧಿಕಾರಿಗಳೆಲ್ಲ ನಮ್ಮ ಜೊತೆ ಹೆಜ್ಜೆ ಹಾಕ್ತಾರೆ. ನಮ್ಮ ಪಕ್ಷ ಇವತ್ತು ಈ ರೈತರ ಪಕ್ಷ, ರೈತರ ಪರವಾಗಿ ರೈತರ ಹೋರಾಟಕ್ಕೆ ನಿಲ್ತದೆ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ನಾವು ಸಾರಲಿಕ್ಕೆ ಹೊರಟಿದ್ದೇವೆ. ಇಲ್ಲ, ಇದು ಪರ್ಟಿಕ್ಯುಲರ್ ಆಗಿ ನಮ್ಮ JDS ಪಕ್ಷದ ವತಿಯಿಂದ ಮಾಡ್ತಾ ಇರೋದು. ನಾವು ಇದನ್ನು ಈ ಹೋರಾಟವನ್ನು ಭಾಳ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದೀವಿ. BJP ಸ್ನೇಹಿತರ ಸಹಕಾರ ಕೂಡ ಇದೆ. ಸರಿ, ನೀವು ಹೋರಾಟವನ್ನು ಮಾಡ್ತಾ ಇದ್ದೀರಾ, ಅವರು ಅಂತಿಮ ಅಧಿಸೂಚನೆ ಹೊರಡಿಸಿ ಪರಿಹಾರ ಹಣ ಕೊಡೋಕ್ಕೆ ತಯಾರಿ ಮಾಡ್ತಾ ಇದ್ದಾರೆ. ಎಲ್ಲಿದೆ ಪರಿಹಾರ ಹಣ? ಪರಿಹಾರ ಹಣ ಕೊಡಲಿಕ್ಕೆ ಇವ್ರ ಹತ್ರ ಹಣ ಇದ್ದರೆ ಇವ್ರ ಹತ್ರ ಯಾವ ಜಾಗ ನಾವು ಕೊಡ್ತೀವಿ. ಉದಾಹರಣೆಗೆ ಇವತ್ತು ಕೆಂಪೈನಪಾಳ್ಯದವ್ರಿಗೆ ನಾವು ಜಾಯಿಂಟ್ ವೆಂಚರ್ಗೆ ಹೋದರೆ ನಿಮ್ಮ ಜಾಗ ನಿಮ್ಗೆ ಯಾವ ಸರ್ವೆ ನಂಬರಲ್ಲಿ ಕೊಡ್ತೀವಿ ಅಂತ ಇವ್ರಿಗೆ ಹೇಳೋಕ್ಕೆ ಇವ್ರಿಗೆ ಶಕ್ತಿ ಇಲ್ಲ, ಇವ್ರ ಹತ್ರ ದಾಖಲೆ ಇಲ್ಲ, ಇವ್ರ ಹತ್ರ ಕಾನ್ಸೆಪ್ಟ್ ಇಲ್ಲ. DBD ಅವ್ರ ಹತ್ರ ಅಧ್ಯಕ್ಷ ಪತ್ರಿಕೆಯಲ್ಲಿ ಕೊಟ್ಕೊಂಡು ಭಾಷಣ ಮಾಡಿಬಿಟ್ಟು ಪತ್ರಿಕೆ ಹೇಳಿಕೆ ಕೊಟ್ಕೊಂಡು ಮೀಡಿಯಾದವ್ರ ಹತ್ರ ಹೇಳಿಕೆ ಕೊಡೋದಲ್ಲ. ಇವೆಲ್ಲ ಇದೆಯಾ ಅವ್ರ ಹತ್ರ ಸ್ಟ್ರಕ್ಚರು? ಎಲ್ಲಿ ಕೊಡ್ತಾರೆ? ನಮ್ಮ ರೈತರನ್ನ ಅದನ್ನೇ ಹೇಳ್ತಾ ಇರೋದು. ರೈತರ ಕಣ್ಣಿಗೆ ಮುಂಕುಬೂದಿಯನ್ನು ಎರಸ್ಲಿಕ್ಕೆ ಹೊಟ್ಟಿರ್ತಕ್ಕಂಥದ್ದು ಅಮಾಯಕ ರೈತರಿಗೆ ಇವರು. ಇವತ್ತಿಲ್ಲಿ ಒಬ್ಬ ಜಿಲ್ಲಾಧಿಕಾರಿ ಇದ್ದಾನೆ, ನಾಳೆ ಇದೇ ಜಿಲ್ಲಾಧಿಕಾರಿ ಇರ್ತಾನೆ ಅಂತ ಯಾವ ಗ್ಯಾರಂಟಿ? ಯಾವ ರೈತ ಹೋಗಿ ಇವತ್ತು ಭರವಸೆ ಕೊಡ್ತಾನೆ ಜಿಲ್ಲಾಧಿಕಾರಿ, ನಾನು ಇಲ್ಲಿ ನಿಮಗೆ ಜಾಯಿಂಟ್ ವೆಂಚರ್ಗೆ ಇಲ್ಲಿ ಶೇರಿಂಗ್ ಕೊಡ್ತೀನಿ, ಇಲ್ಲಿ ನೀವು ದುಡ್ಡು ತಗೊಳ್ಳಿ ಅಂತ? ನಾಳೆ ಇನ್ನೊಬ್ಬ ಜಿಲ್ಲಾಧಿಕಾರಿ ಬರ್ತಾನೆ, ಆ ಜಿಲ್ಲಾಧಿಕಾರಿ ಬಂದಂಥ ಸಂದರ್ಭದಲ್ಲಿ ಆ ಜಿಲ್ಲಾಧಿಕಾರಿ ನನ್ನ ಬುದ್ಧಿವಂತಿಕೆಯಿಂದ ನಾನು ನಿಮ್ಗೆ ಎಲ್ಲಿ ಕೊಡೋಕ್ಕಾಗಲ್ಲ ಇಲ್ಲಿ ಕೊಡ್ತೀನಿ ಅಂತ ಹೇಳ್ತಾರೆ. ಯಾವ ಜಿಲ್ಲಾಧಿಕಾರಿಗಳನ್ನ ನಮ್ಮ ರೈತರು ಹಿಡ್ಕೊಳ್ಳೋದು? ಯಾರು ಇದು ಹೊಣೆಗಾರಿಕೆ? ಇವತ್ತು ಇವ್ರ ಸರ್ಕಾರ ಇದೆ, ನಾಳೆ ಬೇರೆ ಸರ್ಕಾರ ಬತ್ತು, ಈ ಸರ್ಕಾರ ಮಾಡಿದ್ದು ನಾವು ಒಪ್ಪಲ್ಲ, ಬೇರೆ ಥರ ಮಾಡ್ತೀವಿ ಅಂತಾರೆ ಮುಂದೆ ಬಂದ ಸರ್ಕಾರ, ಅಥವಾ ನಾವು ಕೈ ಬಿಡ್ತೀವಿ ಅಂತಾರೆ. ರೈತರು ಎಲ್ಲೋಗ್ಬೇಕು? ಯಾರನ್ನು ಕೇಳಬೇಕು? ಇವತ್ತು ನಾನು ಒಬ್ಬ ರೈತ, ನಾನು ಕಮಿಟ್ಮೆಂಟ್ ಮಾಡ್ಕೊಂಡು ಬಂದಿರ್ತೀನಿ, ನಾಳೆ ನನ್ನ ಜೀವ ಇರ್ತದೋ ಇಲ್ವೋ? ಅವ್ರ ಮಕ್ಕಳ ಭವಿಷ್ಯ ಏನು? ಅವ್ರ ಮಕ್ಳಿಗೆ ಏನು ಗೊತ್ತಿರುತ್ತೆ? ಅವ್ರ ಕುಟುಂಬದವ್ರಿಗೆ ಏನು ಗೊತ್ತಿರುತ್ತೆ? ನಮ್ಮ ತಂದೆ ಮಾಡಿದ ಕಮಿಟ್ಮೆಂಟು ನಮ್ಮ ಕುಟುಂಬಕ್ಕೆ ಗೊತ್ತೇ ಇಲ್ಲ. ಎಲ್ಲೋಗ್ಬೇಕು? ಯಾರ ಹತ್ರ ಹೋಗ್ಬೇಕು? ಇವತ್ತು BDAನಲ್ಲಿ 30 ವರ್ಷ 40 ವರ್ಷ ಒಂದು ಸೈಟ್ಗೆ, ಒಂದು 40-60 ಸೈಟ್ಗೆ 30 ವರ್ಷ ಕೇಸ್ ಆಡಿರುವಂಥ ಉದಾಹರಣೆಗಳಿದ್ದಾವೆ. 3 ತಲೆಮಾರು ಇನ್ನೂ ಬಗೆಹರಿದಿಲ್ಲ. ಅದನ್ನೇ ನಾವು ಸಾರಿ ಹೇಳ್ತಾ ಇದ್ದೀವಿ. ಈ ಅಧಿಕಾರಿಗಳ ಮಾತು ಯಾರ ಮಾತು ಕೇಳಬೇಡಿ.
ನಿಮಗೆಲ್ಲ ಮೋಸ ಮಾಡ್ತಾ ಇದ್ದಾರೆ. ಇವರು ಮೋಸ ಮಾಡೋ ಉದ್ದೇಶ ಇಲ್ಲ ಅಂತ ಹೇಳಿದರೆ, ಇವರು ಸಮಗ್ರವಾಗಿ ನಾವು ಟೌನ್ಶಿಪ್ ಮಾಡ್ತೀವಿ ಅಂತ ಹೇಳಿದರೆ, ಇಂಟಿಗ್ರೇಟೆಡ್ ಟೌನ್ಶಿಪ್ ಅಂತ ಹೆಸರಿಟ್ಟಿರೋದು ಆಗಿದ್ರೆ ಇವರು ಯಾಕೆ ಎಲ್ಲಾನು ಒಂದೇ ಸರಿ ನೋಟಿಫಿಕೇಶನ್ ಮಾಡಲಿಲ್ಲ? ಇವತ್ತು ಯಾರು ಯಾಕೆ ಹೇಳ್ತಾ ಇಲ್ಲ ನಾವು ಇದನ್ನು ಕಂಪೈನ್ ಬೆಳೆ ಯಾಕೆ ಮಾಡಿದ್ದೀವಿ, ಮಂಡಳ್ಳಿ ದೊಡ್ಡಿ ಯಾಕೆ ಮಾಡಿದ್ದೀವಿ, ಒಡೆರಳ್ಳಿ ಯಾಕೆ ಮಾಡಿದ್ದೀವಿ, ಒಂದೂರು ಪೂರ್ವದಲ್ಲೈತೆ, ಒಂದೂರು ಪಶ್ಚಿಮದಲ್ಲೈತೆ, ಒಂದೂರು ಉತ್ತರದಲ್ಲೈತೆ, ಯಾಕೆ ಮಾಡಿದಿರಿ? ಅಷ್ಟಷ್ಟು ಕಡಿಮೆ ಭೂಮಿ ತೊಗೊಂಡು ಬರೀ 50 ಎಕರೆ, ಬರೀ 70 ಎಕರೆ, ಬರೀ 270 ಎಕರೆ ತೊಗೊಂಡು ಯಾರಿಗೆ ಕೊಡ್ತೀರಿ? ಏನು ಟೌನ್ಶಿಪ್ ಮಾಡ್ತೀರಿ ನೀವು? ಇದ್ರ ಉದ್ದೇಶ ಏನು? ರೈತರಿಗೆ ಮೋಸ ಮಾಡ್ಬೇಕಂತಾನೆ. ಸಣ್ಣ ರೈತರನ್ನೆಲ್ಲ ಫಸ್ಟ್ ಬಲಿ ಹೊಡೆಯೋಣ, ಆಮೇಲೆ ದೊಡ್ಡ ದೊಡ್ಡ ರೈತರುಗಳೆಲ್ಲ ಬಲಿ ಹೊಡೆಯೋಕ್ಕೆ ಸಾಧ್ಯ ಆಯ್ತದೆ ಅಂತ ಮೋಸ ಮಾಡ್ತಾ ಇಲ್ವಾ ನೀವು? ಯಾರಾದರೂ ಎದೆ ಮುಟ್ಟಿ ಪ್ರಾಮಾಣಿಕವಾಗಿ ಹೇಳಿ ಇದು ಮೋಸದ ಸಂಚಲ ಅಥವಾ ಬೇರೆ ಇದೇನು ಉದ್ದೇಶ ಇದೆ ಅಂತ. ಬೇರೆ ಏನು ಉದ್ದೇಶ ಇದೆ ಅಂತ ಹೇಳಿ ಮಾಧ್ಯಮದವ್ರ ಜೊತೆ. ನನ್ನ ಉದ್ದೇಶ ಇದು, ಅದಕ್ಕೋಸ್ಕರ ಈ 3 ಊರನ್ನ ನಾವು ಫೈನಲ್ ನೋಟಿಫಿಕೇಶನ್ ಮಾಡಿದ್ದೀವಿ. MLA ಹೇಳ್ತಾರಾ, ಮಂತ್ರಿ ಹೇಳ್ತಾರಾ, ಮುಖ್ಯಮಂತ್ರಿ ಹೇಳ್ತಾರಾ, ಅಥವಾ DC ಹೇಳ್ತಾರಾ? DC ಪಾಪ ಅವ್ರ ಬಗ್ಗೆ ಏನು ಮಾತಾಡಬಾರ್ದಂತೆ, ನಾವು ನಮ್ಮ ಮೇಲೆ ಇಂಜೆಕ್ಷನ್ ತಂದವ್ರಂತ. ನನ್ನ ಮೇಲೆ ಏನು ಬೇಕಾದ್ರೆ ಕೇಸ್ ಹಾಕೊಳ್ಳಿ, ನಾನು ಮಾತಾಡೋದೇನೆ. ಏನ್ರಿ ಇದರಲ್ಲಿ? ಈ ದೇಶದಲ್ಲಿ ಒಬ್ಬ ಜಿಲ್ಲಾಧಿಕಾರಿ ಅವ್ರ ತಮ್ಮನ ಹೆಸರಿಗೆ ಬೇನಾಮಿ ಆಸ್ತಿ ಮಾಡಿದ್ದಾರೆ, ಇಲ್ಲಿ ಆಸ್ತಿ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ. ಅದನ್ನು ಪ್ರಿಲಿಮಿನರಿ ನೋಟಿಫಿಕೇಶನ್ ಆದಮೇಲೆ, ನೀವು ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡಿದ್ಮೇಲೆ ಅದಕ್ಕೆ ಸ್ಪೆಷಲ್ ಪರ್ಮಿಷನ್ ಕೊಟ್ಟು ನೀವು ನಿಮ್ಮ ತಮ್ಮನ ಹೆಸರಿಗೆ ರಿಜಿಸ್ಟರ್ ಮಾಡಿಸ್ಕೋತೀರಿ ಅಂತ ಹೇಳೋ ವಾಕ್ ಸ್ವಾತಂತ್ರ್ಯ ಒಬ್ಬ ಜನಪ್ರತಿನಿಧಿಗೆ, ಒಬ್ಬ ಹೋರಾಟಗಾರನಿಗೆ ಇಲ್ಲ ಅಂದರೆ, ಇದನ್ನು ಹತ್ತಿಕ್ಕೋ ಕೆಲಸ ಮಾಡ್ತಾರೆ ಅಂದರೆ ನಾವು ಇವ್ರನ್ನ ಮಾತು ಕೇಳಬೇಕಾ? ನಾವು ಇವ್ರು ಹೇಳಿದ್ಕೆಲ್ಲ ಬಾಯಿ ಮುಚ್ಕೊಂಡಿರ್ಬೇಕಾ? ಬೀಗ ಹಾಕೋಬೇಕಾ ನಾವು? ಯಾಕೆ ಬಾಲಕೃಷ್ಣ ಉಲ್ಟಾ ಹೊಡೆದ್ಬಿಟ್ಟವ್ರ? ಓ ಹಳೇದಾ? ನನ್ನೆಲ್ಲ ಇವಾಗೇ ಉಲ್ಟಾ ಹೊಡೆದ್ಬಿಟ್ಟವ್ರೇನು ಅನ್ಕೋಬಿಟ್ಟೆ. ಪಾಪ ಅವತ್ತು ಕೋಟ ತುಡಿಕೆ ಇತ್ತು, ಇವತ್ತೇನು ಇಲ್ಲ. ಪಾಪ ಅಣ್ಣನ ಕರಿತಾ ಇದ್ದೀನಿ, ಬಾಣ ಇಲ್ಲಿ ಒಂದು ಸ್ವಲ್ಪ ನೋಡು, ಬಾರಣ ಇಲ್ಲಿ ಅಂತ. ಆತನೂ ಬರ್ತಾ ಇಲ್ಲ. GBDA ಅವರು ಪಾಪ ಮಹಾನ್ ಭಾವರು, ಅವರು ಎತ್ತರದ ಮನುಷ್ಯ, ಅವರು ಬರ್ತಾ ಇಲ್ಲ. ತನಿಖೆ ಮಾಡಿಸ್ಲಿ, ಇವ್ರದೇ ಸರ್ಕಾರ ಇದೆಯಲ್ಲ. ಬೇನಾಮಿ ಆಸ್ತಿ ಯಾರ್ಯಾರ್ದು ಎಷ್ಟೆಷ್ಟಿದೆ, ಕಾಂಗ್ರೆಸ್ನವ್ರು ಎಷ್ಟಿದೆ, BJPಯವ್ರು ಎಷ್ಟು ಜನದಿದೆ, ಅಥವಾ ಮಂಜುವರ್ದು ಎಷ್ಟಿದೆ, ತನಿಖೆ ಮಾಡಲಿ. ಇನ್ನೇನು ಅದು ಕಲ್ಚರ್ ಅಂತ ಹೇಳಿದ್ರಲ್ಲ ನಮ್ಮ ನಾಯಕರು ಕುಮಾರಸ್ವಾಮಿ ಅವರು, ಅದೇ ಕಲ್ಚರು. ಯಾಕೆ ಕಿತ್ತಾಕ್ಸಿದ್ರು? ಫಸ್ಟ್ ಎಲ್ಲ ಕಿತ್ತಾಕ್ಸ್ಬಿಟ್ಟವ್ರೆ ಪೊಲೀಸ್ನವ್ರ ಕೈಲ, ಯಾರ ಕೈಲ. ಸದ್ಯಕ್ಕೆ ನಾವೇ ಅಂಟಿಸ್ಕೊಂಡು ಅಂತ ಹೇಳಲಿಲ್ಲ ಮಹಾನ್ ಭಾವರುಗಳು, ನೀವೇ JDSನವರು BJPಯವರು ಅಂಟಿಸ್ಕೊಂಡ್ಬಿಟ್ಟಿದ್ದೀರಿ ಅಂತ. ಅದನ್ನು ಹೇಳಕ್ಕೆ ಅವರು ರೆಡಿ ಇರ್ತಾರೆ. ಯಾವ ಪೋಸ್ಟರ್ ರೀ ಇವ್ರು? ತಾತ್ನಂಗೆ ನಾವು ನೂರಾರು ವೀಕ್ನೆಸ್ ಇದೆ, ಅವರು ಅಂಟಿಸ್ಬೋದು. ನಾವು ಹೋರಾಟಗಾರರು, ನಮ್ಮ ಹೋರಾಟ ರೈತರ ಪರವಾಗಿದೆ, ರೈತರಿಗೆ ಧ್ವನಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ. ನೀವು ಟೌನ್ಶಿಪ್ ಮಾಡಬೇಡಿ ಅಂತ ಹೇಳಲ್ಲ, ನೀವು ಟೌನ್ಶಿಪ್ ಮಾಡ್ತಾ ಇರ್ತಕ್ಕಂಥ ರೀತಿ ಸರಿ ಇಲ್ಲ, ನಿಮ್ಮ ರಿವಾಜು ಸರಿ ಇಲ್ಲ, ನಿಮ್ಮ ಕಾನ್ಸೆಪ್ಟ್ ಸರಿ ಇಲ್ಲ, ನಿಮ್ಮ ಹತ್ರ ಯಾರು ಬಂಡವಾಳ ಹಾಕಕ್ಕೆ ಬಂದಿಲ್ಲ. ನೀವು ಅದೆಷ್ಟೋ ಕೋಟಿ ಸಾಲ ಮಾಡಿ 20,000 ಕೋಟಿ ಯೋಜನೆಗೆ 17,000 ಕೋಟಿ ಸಾಲ ಮಾಡಿ 3,000 ಕೋಟಿ ಇಲ್ಲೆಲ್ಲೋ ಆಸ್ತಿನ ಅಡ ಇಟ್ಟು ಅದನ್ನು ತಗೊಬಂದು 20,000 ಕೋಟಿ ಮಾಡಿ ಅದರಲ್ಲಿ 30,000 ಕೋಟಿ ಲಾಭ ಮಾಡೋಕ್ಕೆ ಬಾಲಕೃಷ್ಣನ್ ಹೇಳವ್ರೆ ಯಾವುದೋ ವಿಡಿಯೋದಲ್ಲಿ. ಆಮೇಲೆ ಅವರು ಫೈನಾನ್ಸ್ ಅಡ್ವೈಸರ್ ಇದರಲ್ಲೂ ಇದೆ, ಫೈನಾನ್ಷಿಯಲ್ಲು ಕನ್ಕರೇಷನ್ ತೊಗೋಬೇಕಾದ್ರೆ ಒಂದು ರಿಪೋರ್ಟ್ ಆಗಿದೆ, ಆ ವರದಿನಲ್ಲೂ ಇದೆ. ಇದರಿಂದ 30,000 ಕೋಟಿಯಷ್ಟು ನಾವು ಲಾಭ ಮಾಡ್ತೀವಿ. ರೈತರ ಹೊಟ್ಟೆ ಮೇಲೆ ಹೊಡೆದು ರೈತರ ಕಣ್ಣಿಗೆ ಖಾರದ ಪುಡಿ ಎರಚಿ 30,000 ಕೋಟಿ ಲಾಭ ಮಾಡಬೇಕಾ ನೀವು ಸರ್ಕಾರ? ಹೇಳಿ, ಅದು ಯಾರು ಹೇಳೋದೇ ಇಲ್ವಲ್ಲ. 30,000 ಕೋಟಿ ಲಾಭ ಮಾಡೋಕ್ಕೆ ನೀವು ರೈತರ ಜಮೀನು ಹೊಡೆಯಕ್ಕೆ ಬಂದಿದ್ದೀರಿ ಅಂತ. ಲಾಭ ಮಾಡೋ ಉದ್ದೇಶ ಏನು? ಇದು ಈ ಪ್ರಾಜೆಕ್ಟ್ ಮಾಡೋ ಉದ್ದೇಶ ನೀವು ಲಾಭ ಮಾಡೋಕ್ಕಾ? ನಾನು ಅದನ್ನೇ ಪ್ರಶ್ನೆ ಮಾಡ್ತಾ ಇರೋದು. ಸರ್, ಇನ್ನೊಂದು
ಅವರು ಪೇಪರ್ ಕಟ್ಟಿಂಗ್ಸ್ನ ಬಿಡುಗಡೆ ಮಾಡಿದ್ದಾರೆ. ಒಂದು ಕಡೆ JDSನವರು ಇಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಹಿಂದೆ ಯಡಿಯೂರಪ್ಪನವರು ಕೂಡ ವಿಜಯನವರು ಕೂಡ ಈ ಯೋಜನೆಗೆ ಉತ್ತೇಜನ ಕೊಟ್ಟಿದ್ದಾರೆ, ಅಂದರೆ ಸಪೋರ್ಟ್ ಮಾಡಿದ್ದಾರೆ. ಅವರೇ ಒಪ್ಕೊಂಡಿದ್ರು ಹಿಂದೆ ಅನ್ನುವಂಥ ಮಾತನ್ನು ಕೂಡ ಬಾಲಕೃಷ್ಣ ಅವರು ಹೇಳ್ತಾರೆ. ನೋಡ್ರಿ, ಆ ಪೇಪರ್ ಕಟ್ಟಿಂಗ್ಸ್ ಏನಿದೆ, ನಾನು MLA ಇದ್ದೆ. ನಾನು MLA ಇದ್ದಾಗ ಈ 10,000 ಎಕರೆ ಏನು ಪ್ರಿಲಿಮಿನರಿ ಈ ಟೌನ್ಶಿಪ್ ಆಗಬೇಕು ಅಂತಿತ್ತು, ನೋಟಿಫಿಕೇಷನ್ ಆಗಿರಲಿಲ್ಲ. ಇವರೆಲ್ಲ ಹೇಳ್ತಾರಲ್ಲ ನೋಟಿಫಿಕೇಷನ್ ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ ಆಗಿತ್ತು ಅಂತ. ಯಾವನ್ಗಾನ ಧೈರ್ಯ ಇದ್ರೆ ಆ ನೋಟಿಫಿಕೇಷನ್ ತಗೊಂಬಂದು ರಿಲೀಸ್ ಮಾಡ್ರಿ ಅಂತ 1000 ಸರಿ ಹೇಳ್ತೀನಿ. ಬರೇ ಬಾಯ್ಲಿ ಹೇಳ್ತಾರೆ, ಬರೇ ಬಾಯ್ಲಿ ಹೇಳ್ತಾರೆ ಕುಮಾರಸ್ವಾಮಿ ಅವರು ಪ್ರಿಲಿಮಿನರಿ ನೋಟಿಫಿಕೇಷನ್ ಮಾಡಿದ್ರು ಅಂತೇಳಿ ಒಂದೇ ಒಂದು ನೋಟಿಫಿಕೇಷನ್ ತೋರಿಸ್ಲಿರಿ, ಅವತ್ತೇ ನಾವು ಈ ಹೋರಾಟದಿಂದ ಆಚೆ ಹೋಗ್ತೀವಿ. ಇದೆಯಾ ಧೈರ್ಯ ಇವ್ರಿಗೆ? ಇದೇ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಿದ್ದಾಗ ಅಸೆಂಬ್ಲಿನಲ್ಲಿ ಚರ್ಚೆ ಆಗಿದೆ, ಅದ್ರ ದಾಖಲೆ ಕೊಡ್ತೀನಿ ನಿಮಗೆ. ಕುಮಾರಸ್ವಾಮಿ ಅವ್ರನ್ನ ಇಕ್ಕಟ್ಟಿಗೆ ಸಿಕ್ಕಿಸ್ಬೇಕು ಅಂತ ಇದೇ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರು, ಇದೇ DK ಶಿವಕುಮಾರ್ ಅವರು, ಬೇರೆ ಬೇರೆ ಕಾಂಗ್ರೆಸ್ ಪಕ್ಷದ MLAಗಳು HK ಪಾಟೀಲ್ ಅವರ ಆದಿಯಾಗಿ ಸತ್ಯಶೋಧನಾ ಸಮಿತಿ ಮಾಡಲಿಕ್ಕೆ ಅವತ್ತು ಅಸೆಂಬ್ಲಿನಲ್ಲಿ ಚರ್ಚೆ ನಡೆದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂಥ ಕುಮಾರಸ್ವಾಮಿಯವರು ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದಾರೆ. ನಾನು ಭಾವನಾತ್ಮಕ ಜೀವಿ, ನಾನು ರೈತ ಕುಟುಂಬದಿಂದ ಬಂದಿರತಕ್ಕಂಥವನು, ನಾನು ಹೆಣ್ಣು ಕರಳು ಹೊಂದಿರತಕ್ಕಂಥವನು, ಹೆಣ್ಣು ಮಕ್ಕಳು ಈ ಜಮೀನು ಈ ಯೋಜನೆ ಬೇಡ ಅಂತ ಕೇಳಿದಂಥ ಸಂದರ್ಭದಲ್ಲಿ ಇದರಿಂದ ನಾನು ಈ ಯೋಜನೆನ ಕೈ ಬಿಡ್ತಾ ಇದ್ದೀನಿ ಅಂತ ಆನ್ ದ ಫ್ಲೋರ್ ಆಫ್ ದಿ ಹೌಸಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿಯವರು ಅವತ್ತು ಉತ್ತರ ಕೊಟ್ಟಿದ್ದಾರೆ. ಆ ಉತ್ತರ ಕೊಡೋ ದಾಖಲೆಯಲ್ಲಿದೆ, ನೀವು ತೆಗೆಸಿ ನೋಡಿ. ಅವ್ರು ಹೇಳ್ತಾರೋದು ನೀವು ಯೋಜನೆ ಕೈ ಬಿಟ್ರಿ, ಆದ್ರೆ ಅದನ್ನ ಯಾಕೆ ಡಿನೋಟಿಫೈ ಮಾಡಲಿಲ್ಲ? ನೋಟಿಫಿಕೇಶನ್ ಆಗಿಲ್ಲ ಅಂದರೆ ಡಿನೋಟಿಫಿಕೇಶನ್ ಮಾಡೋ ಪ್ರಶ್ನೆನೇ ಬರಲ್ವಲ್ಲ. ಅವ್ರ ತಲೆಯಲ್ಲಿ ಏನು ಸರ್ಕಾಯ್ತಾ ಇಲ್ವಾ? ರೇ ಪಬ್ಲಿಕ್ ಆ್ಯಂಡ್ ಸೆಮಿ ಪಬ್ಲಿಕ್ ಅಂತೇಳಿ ಇಂಟೀರಿಯರ್ ಮಾಸ್ಟರ್ ಪ್ಲಾನಲ್ಲಿ ಇತ್ತು. ಮಾಸ್ಟರ್ ಪ್ಲಾನ್ ಆಗಿದೆ ಇವತ್ತವರೆಗೂ. ಒಂದು ಯೋಜನೆ ಇಲ್ಲಿ ಬರ್ತದೆ ಅಂತ ಹೇಳಿತ್ತು, ಅದರಿಂದ ಏನಾಗಿತ್ತು? ಮಾರಾಟ ಆಗಿರ್ಲಿಲ್ವ ಭೂಮಿ? ತೋರಿಸ್ಲಾ ಎಷ್ಟು ಮಾರಾಟ ಆಗಿದೆ ಅಂತ? ಏನಿದು ಕಡಿಮೆ ಬೆಲೆಗೆ ಬರೀತಿದ್ರಂತೆ, ಇವ್ರು ಜಾಸ್ತಿ ಬರೆದ್ಬಿಟ್ಟವ್ರಂತೆ. ಇವತ್ತು ನಾನು ಹೌದು DK ಶಿವಕುಮಾರ್ ಅವರೇ ಹೇಳಿದ್ದಾರೆ, ಮೊನ್ನೆ ಮುಖ್ಯಮಂತ್ರಿಗಳು, ಅವತ್ತು ಉಪಮುಖ್ಯಮಂತ್ರಿಗಳು, ಇವತ್ತು ಮುಖ್ಯಮಂತ್ರಿಗಳು ನನ್ನ ಹೆಸರನ್ನ ನನ್ನ ನೇಮಿಂಗ್ ಮಾಡಿ ಹೇಳಿದ್ದಾರೆ. ಅವರು ರಿಯಲ್ ಎಸ್ಟೇಟು ಬಿಸ್ನೆಸ್ಸು ಅಂತ. ನಾನು ಇವತ್ತು ರಿಯಲ್ ಎಸ್ಟೇಟು ಬಿಸ್ನೆಸ್ ಹೌದು. ನನಗೆ 3 ಕೋಟಿಗೆ ಜಮೀನು ಕೊಡಿಸಿ, ಜಮೀನೆಲ್ಲ ತಗೋತೀವಿ, 1000 ಎಕರೆನ. ನಮ್ಮ ಹತ್ರನೂ ಡೆವಲಪರ್ಗಳು ಬಿಲ್ಡರ್ಸ್ಗಳಿದ್ದಾರೆ. ಇವ್ರಿಗಿಂತ 1 ಕೋಟಿ ರೂಪಾಯಿ ಜಾಸ್ತಿನೇ ಕೊಡಿಸ್ತೀವಲ್ಲ, ಕೊಡಿಸ್ತಾರಾ? ಬೇರೆ ಯಾರು ಲಾಭ ಮಾಡಬಾರ್ದು ಇದರಲ್ಲಿ. ಅಂದರೆ ನಾನು ಲಾಭ ಮಾಡಬೇಕು ಅಂತ ಉದ್ದೇಶ ಅಲ್ಲ. ಇವರು ಇದರಲ್ಲಿ ಏನೇನಿದೆ ಇದ್ರ ಸಂಚು, ನಟರಾಜ ಅವ್ರ ಹೆಂಡತಿ ಹೆಸರಿಗೆ ರಿಜಿಸ್ಟರ್ ಮಾಡಿಸ್ಬೋದು, ಜಿಲ್ಲಾಧಿಕಾರಿ ಅವ್ರ ತಮ್ಮನ ಹೆಸರಿಗೆ ರಿಜಿಸ್ಟರ್ ಮಾಡಿಸ್ಕೋಬೋದು ಬೇನಾಮಿ ಆಸ್ತಿ. ಇವ್ರುಗಳು ಯಾವ್ಯಾವುದೋ ಜಮೀನುಗಳನ್ನ ಅಪ್ರೋಚ್ ಮಾಡಿ ಅಗ್ರಿಗೋಲ್ಡ್ ಅಂತ ಹೇಳಿ ಒಂದು 250 ಎಕರೆ ಜಮೀನಿದೆ ಅಲ್ಲಿ, ಅದು ಅಪ್ರೋಚ್ ಮಾಡಿ ಇವ್ರು ಖರೀದಿ ಮಾಡ್ಕೋಬೋದು. ಏನು ನಮಗೇನು ಗೊತ್ತಿಲ್ಲ ಅಂತೀರಾ? ಇದರಿಂದ ಏನೇನಿದೆ ಎಲ್ಲ ಮಾಹಿತಿನೂ ನನ್ನ ಹತ್ರ ಇದೆ. ನಾನು ಅಲ್ಲಿ ಹುಟ್ಟಿರೋನು, ಅಲ್ಲಿ ಬೆಳೆದಿರೋನು, ಅಲ್ಲಿ ಒಡನಾಟ ಇಟ್ಕೊಂಡಿರೋನು, ಅಲ್ಲಿ ಆಸ್ತಿ ಇಟ್ಕೊಂಡಿರೋನು, ಆಸ್ತಿ ಕಳೆದಿರೋನು, ನನಗೆಲ್ಲ ಗೊತ್ತಿದೆ. ನೀವು ಯಾರೋ ಯಾಮಾರಿಸ್ಬೋದು. ಈ ಸರ್ಕಾರ ಅಧಿಕಾರಿಗಳು, ಈ ಜನಪ್ರತಿನಿಧಿಗಳು ಯಾರನ್ನೋ ಯಾಮಾರಿಸ್ಬೋದು, ಮಂಜುನ ಯಾಮಾರ್ಸೋಕ್ಕಾಗಲ್ಲ. ನಾನು ಅದಕ್ಕೆ 1000 ಸರಿ ಹೇಳಿದ್ದೀನಿ, ಈ ವಿಚಾರದಲ್ಲಿ MLA ಬರ್ತಾರಾ ಬರಲಿ ಚರ್ಚೆಗೆ, ಮಂತ್ರಿ ಬರ್ತಾರಾ ಬರಲಿ, ಯಾವ ಅಧಿಕಾರಿ ನಿಮ್ಮ BMRD ಕಮಿಷನರೇ ಬರಲಿ ನಾನು ಎದುರುಗಡೆ ಚರ್ಚೆಗೆ, ನೀವೇನೇನು ಮಾಡಿದ್ದೀರಿ ಅಂತ ಹೇಳ್ತೀನಿ. ಬಾಲಕೃಷ್ಣ ಎಷ್ಟು ವರ್ಷ ಶಾಸಕರಾಗಿದ್ದರು? ಯಾಕೆ ಇದ್ರ ಬಗ್ಗೆ ಒಂದು ದಿವಸ ತುಟಿ ಎತ್ತಿಲ್ಲ? ಇವತ್ತು 4 ಏನು ಇಷ್ಟುದ್ದ ಅರಿಬಿಡ್ತೀಯಲ್ಲಪ್ಪ, ಯಾಕಪ್ಪ ಎತ್ತಿಲ್ಲ? ಅವತ್ತು MLA ಆಗಿರಲಿಲ್ವ 2008ರಲ್ಲಿ ಈ ಭಾಗದಿಂದ?
2013 ಮತ್ತೆ ಎಮ್ ಎಲ್ ಎ ಆಗಲಿಲ್ವಾ? ಕಂಟಿನ್ಯೂಸ್ 10 ವರ್ಷ ಇರಲಿಲ್ಲ, ಎಮ್ ಎಲ್ ಎ ಇರಲಿಲ್ವಾ? ಈ ಯೋಜನೆ 2006 ಕೈಗೆತ್ಕೊಂಡಾಗ ಕುಮಾರಸ್ವಾಮಿ ಅವ್ರ ಪಕ್ಕ ನೀನು ಇರಲಿಲ್ವಾ? ಏನು ಮಾಡ್ತಿದ್ದೆ? ಕಳ್ಳೆಪಪ್ಪು ತಿಂತಿದ್ದ ಅವತ್ತು ಯಾರು ರೈತರು ಪ್ರಜ್ಞೆ ಬರಲಿಲ್ವ ನಿನಗೆ? ನಾನು 5 ವರ್ಷ ಎಮ್ ಎಲ್ ಎ ನಾನೇನೇನು ಮಾಡಿದ್ದೀನಿ ಅಂತ ದಾಖಲೆ ಕೊಡ್ತೀನಿ ನಿಮಗೆ. ಎಷ್ಟು ಬಾರಿ ಪಿಟಿಷನ್ ಕಮಿಟಿನಲ್ಲಿ ಚರ್ಚೆ ಮಾಡಿದ್ದೀನಿ, ಏನೇನು ವರದಿ ಮಾಡಿಸಿದ್ದೀನಿ, ಎಷ್ಟು ಬಾರಿ ಅಸೆಂಬ್ಲಿನಲ್ಲಿ ಇದಕ್ಕೆ ಅರ್ಜಿ ಹಾಕಿದ್ದೀನಿ, ಏನು ಉತ್ತರ ತಗೊಂಡಿದ್ದೀನಿ. ಮಾಡಿದ್ದೀರಾ ನೀವು? ಅವ್ರು ಕೇಳಿದ್ರು ಅದ್ಯಾವುದೋ ಒಂದು ಫೋಟೋ ಯಡಿಯೂರಪ್ಪ ಅವ್ರ ಹತ್ರ ಹೋಗಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಅಂತ. ಆ ಜಮೀನನ್ನು SPR ತಿಮ್ಮೇಗೌಡರು ಅವ್ರದ್ದು 2,500 ಎಕರೆ 3,000 ಎಕರೆ ಜಮೀನಿತ್ತು. ಅವ್ರು 650 ಕೋಟಿ ರೂಪಾಯಿ ಸರ್ಕಾರಕ್ಕೆ ದುಡ್ಡು ಕಟ್ಟಬೇಕಾಗಿತ್ತು. ಅವರು ಎಲ್ಲ ಅರಕ್ಕೆ ಬಾಬ್ ನಡೆಸಿ ಸರ್ಕಾರ ಅವ್ರಿಗೆ ಕೇಸಾಗಿ ಸರ್ಕಾರ ದುಡ್ಡು ಕಟ್ಟಬೇಕು ಅಂತ ಆದೇಶ ಆಯಿತು. ಅವ್ರು ಬಂದು ನನ್ನ ಜಮೀನಿದೆ, ನನ್ನ ಜಮೀನು KDB ಅಕ್ವೈರ್ ಮಾಡಿಕೊಂಡು ಸರ್ಕಾರ ನೀವು ದುಡ್ಡು ಮುಟ್ಕೊಂಡು ಹಾಕ್ಕೊಳ್ಳಿ ಅಂತ ಸರ್ಕಾರದ ಮುಂದೆ ಹೇಳಿದ್ರು. ಸರ್ಕಾರ KDB ತೊಗೊಂತು ದುಡ್ಡು ಸರ್ಕಾರ ಕಟ್ಟಿಸ್ಕೊಂಡಿದೆ. ನಮ್ಮ ಪಾತ್ರ ಏನಿದೆ ಅದರಲ್ಲಿ? ನೀವು ಅವತ್ತು ಬಂದಿದ್ದು ತಿಮ್ಮೇಗೌಡ್ರ ಹತ್ರ ಯಾವುದೋ ದುಡ್ಡು ಹೊಡೆದು ಬಿಡೋಣ, ತಿಮ್ಮೇಗೌಡ್ರಿಗೆ ಅಡ್ಡ ಹೋದ್ರೆ ಈ ದುಡ್ಡು ನನಗೂ ಕೊಟ್ಬಿಡ್ತಾರೇನೋ ಅಂತ ಬಂದಿದ್ರಿ. ಅಲ್ಲೇನೂ ನಡೀಲಿಲ್ಲ, ವಾಪಸ್ ಹೋದ್ರಿ. ಅದಾದಮೇಲೆ ಏನು ಹೋರಾಟ ಮಾಡಿದ್ದೀರಿ ತೋರಿಸಿ ಒಂದು. ಅಕ್ವೈರ್ ಆಯ್ತಲ್ಲ, ತಿಮ್ಮೇಗೌಡರು ದುಡ್ಡು ತೊಗೊಂಡೋಗಿ ಸರ್ಕಾರಕ್ಕೆ ಕಟ್ಕೊಂಡ್ರಲ್ಲ, ಆಮೇಲೆ ಏನು ಹೋರಾಟ ಮಾಡಿದ್ದೀರಿ ಮಿಸ್ಟರ್ ಬಾಲಕೃಷ್ಣ? ಹೇಳಬೇಕಲ್ಲ. ಸುಮ್ಮನೆ ಇಲ್ಲಿ ಬಂದು ಮಾಗಡಿಲಿ ಯೋಜನೆ ಮಾಡಿದ್ರೆ ಅದು ರೈತ ವಿರೋಧಿ ಯೋಜನೆ, ಬಿಡದಿಲ್ ಮಾಡಿದ್ರೆ ರೈತ ಪರ ಯೋಜನೆ. ನೀನು ಯೋಗ್ಯತೆಗೆ 80% ರೈತರು ಒಪ್ಪಿದ್ದಾರೆ ಅಂತ ನೀನು ಯಾವ ಬಾಲ್ಯಲ್ಲಿ ಹೇಳ್ತೀರಿ? ನಿನಗೇನಾರ ಮನುಷ್ಯತ್ವ ಇದೆಯಾ? ಮಾನವೀಯತೆ ಇದೆಯಾ ಏನಾದರೂ ಮಾತಾಡೋಕ್ಕೆ? 80% ರೈತರು ಒಪ್ಪಿದ್ದಾರೆ ಅಂತ TV ಮಾಧ್ಯಮದಲ್ಲಿ ಕೂತ್ಕೊಂಡು ಹೇಳ್ತಿರಲ್ರಿ. ಯಾರಿಗೂ ಕೆಲಸ ಮಾಡಬೇಕಾಗಿಲ್ಲ. ನಮ್ಮ ಕಾನ್ಷಿಯಸ್, ನಮ್ಮ ಆತ್ಮಸಾಕ್ಷಿ ಕೆಲಸ ಮಾಡಬೇಕಾಗ್ತದೆ ಕೆಲವು ಸಂದರ್ಭದಲ್ಲಿ. ನಿನ್ನ ಆತ್ಮಶಕ್ತಿ ಒಪ್ತೈತಾ? ಆ ರೈತರೆಲ್ಲ ಪಾಪ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ, ಕಣ್ಣಲ್ಲಿ ರಕ್ತ ಸುರಿತಾ ಇದೆ. ನಿನ್ನ ಶಾಪ ತಟ್ಟಲ್ವಾ? 80% ರೈತರು ಒಪ್ಪಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ತೀಯಲ್ಲ ನೀನು. ಸಾಬೀತು ಮಾಡು ನೋಡೋಣ. ನಾನು ಇವತ್ತೇ ನಿವೃತ್ತಿ ಆಗೋತೀನಿ ರಾಜಕೀಯದಿಂದ. ನೀನು 80% ರೈತರು ಒಪ್ಪಿದ್ದಾರೆ ಅಲ್ಲಿ ಆ ಕ್ಷೇತ್ರದಲ್ಲಿ, ಆ ವ್ಯಾಪ್ತಿನಲ್ಲಿ ಅಂತ. ಇವತ್ತೇ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ ನೀನು ಸಾಬೀತು ಮಾಡಿದ್ರೆ. ಗೌರವ ಇರಬೇಕು, ಆತ್ಮಸಾಕ್ಷಿ ಕೆಲಸ ಮಾಡಬೇಕು. ಹೌದು, ಎಲ್ಲರೂ ಹಣದಿದ್ದೇ ಹೋಗ್ತಾರೆ, ಎಲ್ಲರಿಗೂ ಆಸೆ ಆಮಿಷ ಎಲ್ಲ ಇರುತ್ತೆ. ಆದರೆ ಯಾವತ್ತೂ ಅಂತ ನಾನು ಏನು ಮಾಡ್ತೀನಿ ನನ್ನ ಕಾನ್ಷಿಯಸ್ಸು ಪರ್ಮಿಟ್ ಮಾಡಬೇಕು. ಸರ್ ಅವತ್ತಿದ್ದಿದ್ದ ರೇಟ್ ಅವತ್ತು ಕೊಟ್ಟಿದ್ದಾರೆ. 3 ವರ್ಷ 4 ವರ್ಷ ಎಲ್ಲ, ಅವಾಗ ಆಗ 5 ವರ್ಷ ಆಯ್ತದು. 5 ವರ್ಷದ ಮೇಲಾಯಿತು. ಅವತ್ತು KDB ಆಕ್ಟೇ ಬೇರೆ, ಇವ್ರು ಕೂಡ ಆಕ್ಟೇ ಬೇರೆ. KDB ಆಕ್ಟಿನಲ್ಲಿ 1,20,00,000 ಕೊಟ್ಟಿದ್ದಾರೆ. 1,20,00,000ನೇ ಅವತ್ತು ದೊಡ್ಡದು. ಅವತ್ತು ವ್ಯಾಲ್ಯೂಯೇಷನ್ ಇದ್ದಿದೆ ಅಷ್ಟು. 3 ವರ್ಷಗಳ ವ್ಯಾಲ್ಯೂಯೇಷನ್ ತೊಗೊಂಡು ಅದನ್ನು ಎಷ್ಟು ಅಂತೇಳಿ ಅವರೇಜ್ ಮಾಡಿ, ಹಿಂದಿನ 3 ವರ್ಷ ಮುಂದಿನ 3 ವರ್ಷಕ್ಕೆ ಅವರೇಜ್ ಮಾಡ್ತಾರೆ. ಅವರೇಜ್ ಮಾಡಿದಾಗ 1,20,00,000 ತಿಮ್ಮೇಗೌಡರು ದುಡ್ಡು ತೊಗೊಂಡಿದ್ದಾರೆ ಎಕರೆಗೆ. 2018ರಲ್ಲಿ ನಾನೇ ಮಾಡಿದ್ದೀನಲ್ರಿ ಇದನ್ನು. ಈ ಯೋಜನೆನ CDP ಮಾಡಿ ಅಂತ ಆದೇಶ ಮಾಡಿಸಿದ್ದೀನಿ. ಕೊಡಪ್ಪ ಇಲ್ಲ ಆದೇಶ ಅದು. ನಾನೇ ನಮ್ಮ ಗೌರ್ಮೆಂಟ್ ಇರ್ಬೇಕಾದ್ರೆ ಇದೇ ಯಾರು UD ಸೆಕ್ರೆಟ್ರಿ ಯಾರಪ್ಪ ಅವರು, ರಾಕೇಶ್ ಸಿಂಗ್, ಅದು ಕೊಡ್ರಿ ಅದು ರಾಕೇಶ್ ಸಿಂಗ್ ಅವರು. ಅವತ್ತು ರೈತರುಗಳು ಒಂದಷ್ಟು ಜನ ಬಂದಿದ್ದರು ನನ್ನ ಜೊತೆ. ನಾನು ಇದು ಪಿಟಿಷನ್ ಕಮಿಟಿಲಿ ಹಾಕಿ ಇದನ್ನು ನಾನು ಈ ಹೋರಾಟ ಕೈಗೆತ್ಕೊಂಡಾಗ ಇದೇ ಸಿದ್ದರಾಜ್ ಇರ್ಬೋದು, ಇದೇ ಶಿವರಾಮ್ ಇರ್ಬೋದು, ಇದೇ ಕುಮಾರ್ ಇರ್ಬೋದು, ಅವರೆಲ್ಲ ಬಂದಿದ್ದರು. ಕೇಳಿ ಅವತ್ತು ಇವತ್ತು ಜೀವಂತಾಗಿದ್ದಾರಲ್ಲ ಅವ್ರನ್ನ. ಮಂಜಾಣ ಏನೇನಾಯ್ತು ಹೋರಾಟ ಕೊಟ್ಟ ಇಲ್ವಂತ. ನಾನು CDP ಮಾಡಿ ಅಂತೇಳಿ ಆದೇಶ ಮಾಡಿಸಿದ್ದೀನಿ. ಇದು ಇಂಟೀರಿಯರ್ ಮಾಸ್ಟರ್ ಪ್ಲಾನ್ ಮಾಡಿ ಅಂತ. ಮಾಸ್ಟರ್ ಪ್ಲಾನ್ ಮಾಡಿದಾಗ ಈ ರೆಡ್ ಝೋನು ಅವೆಲ್ಲ ಲಿಫ್ಟ್ ಆಗ್ತಿತ್ತು. ಎಲ್ಲೆಲ್ಲಿ ಏನೇನು ಡೆವಲಪ್ಮೆಂಟ್ ಇದೆ ಅದ್ರ ಪ್ರಕಾರ ಮಾಡ್ತಿದ್ರು. ನಮ್ದು ಇದಕ್ಕೆ ಇವತ್ತು ಗ್ರೇಟರ್ ಬೆಂಗಳೂರು ಪ್ಲಾನಿಂಗ್ ಅಥಾರಿಟಿ ಏನು ಇವಾಗ ಇದೆ ಅಲ್ರಿ, ಇದಕ್ಕಿನ್ನೂ ಮಾಸ್ಟರ್ ಪ್ಲಾನೇ ಇಲ್ಲ ರೀ. ಆ ಯೋಗ್ಯತೆ ಇದ್ರೆ ಬಂದು ತೋರ್ಸೋಕೆ ಹೇಳ್ರಿ ಅವ್ರಿಗೆ.
ಅವನು ಜಿ ಬಿ ಡಿ ಅಧ್ಯಕ್ಷನಿಗೋ ಇನ್ನೊಬ್ಬನಿಗೋ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಅಂತ ಕೇಳ್ರಿ. ನೆನ್ನೆ ಕನ್ಫರ್ಮ್ ಮಾಡವ್ರೆ 26 ಕೋಟಿಗೆ ನೆನ್ನೆ ಮಾಸ್ಟರ್ ಪ್ಲಾನ್ಗೆ ಟೆಂಡರ್ ಕರೆದವ್ರೆ. ಎಲ್ಲಾಗಿತ್ತು ಸರ್? ಸುಮ್ಮನೆ ಇವರೇನೋ ಆಸ್ತಿ ಹೊಡಿಯೋಕ್ಕೆ ಈ ಯೋಜನೆನ ಸುಮ್ಮನೆ ನಮ್ಮ ಮೂತಿಗೆ ಅಲ್ಲಾಯಿತು. ಪ್ರಧಾನಮಂತ್ರಿಗಳನ್ನೇ ಒಪ್ಪಿಗೆ ಕೊಟ್ಬಿಟ್ಟವ್ರೆ ಅಂತ ಏನೋ ತೋರಿಸ್ಕೊಂಬಂದ್ರು. ಇವ್ರ ಯೋಜನೆ ಬಗ್ಗೆ ಹೇಳವ್ರ? ಪ್ರಧಾನಮಂತ್ರಿಗಳಿಗೆ ಬೇಡ ಸ್ವಾಮಿ, ಮುಖ್ಯಮಂತ್ರಿಗಳೇ, ನೀವು ನಿಮ್ಮ ವರಿಷ್ಠರು, ನಿಮ್ಮ ಪಕ್ಷದ ಆಪೋಸಿಷನ್ ಪಾರ್ಟಿ ಲೀಡ್ರು ರಾಹುಲ್ ಗಾಂಧಿಯವ್ರಿಗೆ ಇದ್ರ ಬಗ್ಗೆ ಬ್ರೀಫ್ ಮಾಡಿ, ಈ ಥರ ನಾನು ಯೋಜನೆ ಮಾಡ್ತಾ ಇದ್ದೀನಿ, ಈ ಯೋಜನೆ ವಯಬಲ್ಲ ಇಲ್ವಾ, ನಮ್ಮ ಸರ್ಕಾರ ಇದಕ್ಕಿಂತ 30,000 ಕೋಟಿ ನಾವು ಲಾಭ ಮಾಡ್ತಾ ಇದ್ದೀವಿ, 10,000 ಎಕರೆನ ರೈತರಿಂದ ಹೊಡಿತಾ ಇದ್ದೀವಿ ಅಂತ ಅದನ್ನಾದರೂ ಹೇಳ್ಬೇಕಲ್ಲ ನೀವು ವರಿಷ್ಠರಿಗೆ. ಬೇರೆ ಪಕ್ಷದ ಪ್ರಧಾನಮಂತ್ರಿಗೆ ಹೇಳೋದು ಬದಲು ನಿಮ್ಮ ಪಕ್ಷದ ವರಿಷ್ಠರಿಗೆ ಹೇಳಿ. ನೀವು ಅವ್ರೇನು ಹೇಳ್ತಾರೆ ಕೇಳ್ಬಿಟ್ಟು ಹೇಳಿ ಜನಕ್ಕೆ. ನೋಡಿ, ಕರ್ನಾಟಕ ವಿಧಾನಸಭೆ ಅರ್ಜಿಗಳ ಸಮಿತಿ ಮಾಹಿತಿ. ನಾನು ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ಸರ್ಕಾರ ಹೊರಡಿಸಿಕೊಂಡಿರುವ ರೈತರ ಜಮೀನು ಮಾಲೀಕರು ಸಮಸ್ಯೆಗಳನ್ನು ಪರಿಹರಿಸುವ ಬಗ್ಗೆ ಅಂತ ನನ್ನ ಕ್ವಶನ್. ಎಷ್ಟು ಸಭೆಗಳಾಗಿದ್ದಾವೆ, ಸಂಪೂರ್ಣ ಮಾಹಿತಿ ಇದೆ. ಅಸೆಂಬ್ಲಿಲಿ ಪ್ರಶ್ನೆ ಹಾಕಿದ್ದಕ್ಕೆ ಮಾಹಿತಿ ಉತ್ತರ ಕೊಟ್ಟಿದ್ದಾರೆ ಪರಮೇಶ್ವರ್ ಅವರು ಏನಂತ ಉತ್ತರ ಕೊಟ್ಟಿದ್ದಾರೆ? ನಾವು ಲ್ಯಾಂಡ್ ಅಕ್ವೇಷನೇ ಮಾಡಿಲ್ಲ, ಅಕ್ವೇಷನೇ ಮಾಡಾದ್ಮೇಲೆ ಇದನ್ನ ಡಿನೋಟಿಫಿಕೇಶನ್ ಮಾಡೋ ಪ್ರಶ್ನೆನೇ ಬರೋದಿಲ್ಲ, ಅಥವಾ ಇದಕ್ಕೆ ಕಾಂಪನ್ಸೇಷನ್ ಕೊಡೋ ಪ್ರಶ್ನೆನೇ ಬರೋದಿಲ್ಲ ಅಂತೇಳಿ ಅವತ್ತು UD ಮಿನಿಸ್ಟ್ರು ಯಾರು ಪರಮೇಶ್ವರ್ ಅವರು ಉತ್ತರ ಕೊಟ್ಟಿದ್ದಾರೆ. ಅದ್ರ ಕಾಪಿನೂ ನಿಮ್ಗೆ ಲಾಸ್ಟ್ ಟೈಮ್ ಕೊಟ್ಟೆ, ಇವಾಗೂ ಬೇಕಾದ್ರೆ ಕೊಡ್ತೀನಿ ನೋಡಿ. ಇಲ್ಲಿ ನಾನು ಮೊನ್ನೆ ಒಂದು ಇದಕ್ಕೆ ಕೇಳಿದೆ, ಕಾರ್ಯದರ್ಶಿಗಳೇ ವಿಧಾನಸಭೆ ಚುಕ್ಕೆ ಗುರುತಿನ ಪ್ರಶ್ನೆ ಇದ್ರದ್ದು ಕೇಳಿದ್ದಕ್ಕೆ 250 ಪ್ರತಿಗಳ ಇದರೊಂದಿಗೆ ಲಗತ್ತಿಸಿ ತಮಗೆ 250 ಪೇಜ್ ಇದೆ ನೋಡಿ. ಪರಮೇಶ್ವರ್ ಕೊಟ್ಟವ್ರೆ ಇಲ್ಲಿ ಏನಂತ ಅವತ್ತೇ ಪರಮೇಶ್ವರು ಬೆಳಗಾಂ ಸೆಷನ್ ಅಸೆಂಬ್ಲಿಲಿ ನಾನು ಕೇಳಿರೋದು. ಮಂಜು ಕಳ್ಳೆಪುರಿ ತಿನ್ನಲಿಲ್ಲ 2018ರಿಂದ 23ರವರೆಗೂ ಬಾಲಕೃಷ್ಣ ಮಂಜು ಹೋರಾಟ ಮಾಡಿದ್ದಾನೆ. ನೀನೇನಾದ್ರೂ ಈ ಥರದ್ದೊಂದು ದಾಖಲೆ ಇದೆ ತೋರ್ಸಪ್ಪ, ಒಂದೇ ಒಂದು ದಾಖಲೆ ತೋರ್ಸಕ್ಕೆ ಹೇಳ್ರಿ. ಏನಂತ ಕೊಡ್ತಾರೆ? ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ವಶಪಡಿಸಿಕೊಳ್ಳುವ ಜಮೀನು ವಾಪಸ್ಸು ರೈತರಿಗೆ ಬಿಟ್ಟು ಕೊಟ್ಟು ಕೃಷಿಯೇತರ ಚಟುವಟಿಕೆಗಳನ್ನು ಕೈಗೊಳ್ಳಲು ಅವಕಾಶ ನೀಡುವುದೇ ಅಂತ ನಾನು ಅಡ್ವಾನ್ಸಾಗಿ ಪ್ರಶ್ನೆ ಕೇಳಿದ್ದೀನಿ, ಮಾಡಿಸವ್ರೆ ಅಂತ. ಅದಕ್ಕೆ ಉತ್ತರ ಕೊಡ್ತಾರೆ ಅವರು, ಭೂ ಸ್ವಾಧೀನಪಡಿಸಿಕೊಳ್ಳದೇ ಇರುವುದರಿಂದ ಇದು ಅನ್ವಯಿಸುವುದಿಲ್ಲ. ಮುಗೀತಲ್ಲ. ಪರಮೇಶ್ವರ್ ರೈಟ್ಸ್ ಇರಲಿಲ್ವ ಅವಾಗ? ಮಿನಿಸ್ಟರ್ ಇರಲಿಲ್ವ ಅವರು? ಉಪಮುಖ್ಯಮಂತ್ರಿಗಳು ಅವತ್ತು. ಇದು ನೋಡಲಿ, ಮೊನ್ನೆ ಮುಖ್ಯಮಂತ್ರಿಗಳು, ಮೊನ್ನೆ ಶಾಸಕರು, ಸಂಬಂಧಪಟ್ಟಂಥ ಅಧಿಕಾರಿಗಳು ಇದು ನಾವು ಬರ್ಕೊಂಡಿರೋದಾ? ಭೂಸ್ವಾಮ್ಯದಿಂದ ಜಮೀನು ಬಿಟ್ಟುಕೊಟ್ಟು ರೈತರ ಅನುಭವಿಸುತ್ತಿರುವ ಜ್ವಲಂತ ಸಮಸ್ಯೆಗಳು ಬಗೆಹರಿಸುವ ನಿಟ್ಟಿನಲ್ಲಿ ಸರ್ಕಾರ ತೆಗೆದುಕೊಂಡಿರುವ ಕ್ರಮಗಳೇನು ಅಂತ ಕ್ವಶನ್ ಮಾಡಿದ್ದೀನಿ. ಅದಕ್ಕೆ ಹೇಳ್ತಾರೆ ಭೂ ಸ್ವಾಧೀನಪಡಿಸಿಕೊಳ್ಳದೇ ಇರುವುದರಿಂದ ಅನ್ವಯಿಸುವುದಿಲ್ಲ ಅಂತ ತಿರ್ಗಾ ಹೇಳೋದು. ನೋ ಕ್ವಶನ್ ಆಫ್ ಲ್ಯಾಂಡ್ ಅಕ್ವೇಷನ್. ಲ್ಯಾಂಡ್ ಅಕ್ವೇಷನ್ ಆಗಿಲ್ಲ ಅಂತ ಅಂದಮೇಲೆ ಕುಮಾರಸ್ವಾಮಿ ಅವರ ಹೆಸರನ್ನ ಸಾರಿ ಹೇಳ್ತೀರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ? ನಿಮ್ಗೇನಾದ್ರೂ ಇದರಲ್ಲಿ ಒಂದು ಕಿಂಚಿತ್ತಾದ್ರೂ ದಾಖಲೆಗಳು ನೋಡಬೇಕು, ಮಾತಾಡಬೇಕು. ನಾವೊಂದು ಮಾತಾಡಿದ್ರೆ ಅದಕ್ಕೆ ಸಿಗಾಕತ್ತೀವಿ ಅನ್ನುವಂಥ ಪ್ರಜ್ಞೆ ಏನಾದರೂ ನಿಮ್ಗಿದೆಯಾ ಇಲ್ವಾ? ಇದೆಲ್ಲ ನಾವೆಲ್ಲಿ ಕೊಡಬೇಕು ಅಲ್ಲಿ ಕೊಡ್ತೀವಿ. ಕಾನೂನಾತ್ಮಕವಾಗಿ ಏನು ಹೋರಾಟ ಮಾಡಬೇಕು, ಈ ದಾಖಲೆಗಳನ್ನ ಎಲ್ಲಿ ಕೊಡಬೇಕು ಅದನ್ನೆಲ್ಲ ಕೊಡ್ತೀನಿ. ನಾನು ಬಾಲಕೃಷ್ಣವ್ರು ಕೇಳೋದು ಇಷ್ಟೇ, ನೋಡುಗುರು, ನೀನು 15 ವರ್ಷ ಆ ಯೋಜನೆಗೆ ಸಂಪೂರ್ಣ ಜವಾಬ್ದಾರಿಯುತ ಇದ್ದೆ. ನೀನು
2008ರಿಂದ 2013, 2013ರಿಂದ 2018ರವರೆಗೂ 10 ವರ್ಷ MLA ಆಗಿದ್ದೆ. ಅದಕ್ಕೆ ಮುಂಚೆ ಈ 2006 ಯೋಜನೆ ಆಯ್ತಲ್ಲ, ಅವತ್ತು ನೀನು ಕುಮಾರಸ್ವಾಮಿ ಅವ್ರಿಗೆ ರೈಟ್ ಹ್ಯಾಂಡು. ಹೌದಾ? ನಾನು ಹೇಳ್ತಾ ಇಲ್ಲ, ಅವರೇ ಹೇಳ್ಕೊಂಡ್ರು ನಾವು ರೈಟ್ ಹ್ಯಾಂಡ್ ಆಗಿದ್ದು. ರೈಟ್ ಹ್ಯಾಂಡ್ನ ಕತ್ತರಿಸಿ ಚೂರಿ ಹಾಕಿ 10 ಕೋಟಿಗೆ ತಲೆ ಮಾರ್ಕೊಂಡು ಹೊಟ್ಟೋದು ಅಂತ ಅವರೇ ಹೇಳ್ಕೊಂಡ್ರು, ನಾನು ಹೇಳ್ತಾ ಇಲ್ಲ. ಏನಪ್ಪ ಮಾಡಿದೆ ನೀನು ಈ ರೈತರ ಬಗ್ಗೆ? ಈ ರೈತರ ಬಗ್ಗೆ ಯಾಕಪ್ಪ ನೀನು ಕಾಳಜಿ ವಹಿಸ್ತಿಲ್ಲ? ತೋರ್ಸಪ್ಪ ಯಾವುದಾದ್ರೂ ಒಂದು ಹೋರಾಟ ನೀನು. ಒಂದೇ ಒಂದು ಪ್ರಶ್ನೆ ಹಾಕಿರೋದು, ಅಸೆಂಬ್ಲಿಲಿ ಮಾತಾಡಿರೋದು, ಅಧಿಕಾರಿಗಳ ಹತ್ರ ಮಾತಾಡಿರೋದು, ನೀನು ಯಾವುದಾದ್ರೂ ಜನ ಕಟ್ಕೊಂಡು ಹೋರಾಟ ಮಾಡಿರೋದು ತೋರಿಸು ಒಂದು. ಯಾಕೆ ಇವತ್ತು ಮಾತಾಡ್ತೀಯ? ನಿನಗೇನದ ನೈತಿಕತೆ ಇದ್ರ ವಿಚಾರದಲ್ಲಿ ಮಾತಾಡೋಕ್ಕೆ? ನೀನು ಇದ್ರ ಬಗ್ಗೆ ನೈತಿಕತೆನೇ ಇಲ್ಲ ರೀ ನಿನಗೆ. ಇವತ್ತು ನಮ್ಮ ಕುಮಾರಸ್ವಾಮಿಯವ್ರನ್ನ ಲೀಡ್ರ್ ಆಗಿಬಿಡ್ಬೇಕು. ಕುಮಾರಸ್ವಾಮಿಯವ್ರಿಗೆ ಬೈದ್ಬಿಟ್ರೆ, ನಿಖಿಲ್ ಕುಮಾರಸ್ವಾಮಿಯವ್ರಿಗೆ ಬೈದ್ಬಿಟ್ರೆ ನನ್ನ ಮಂತ್ರಿ ಕೊಟ್ಬಿಡ್ತಾರೆ. ನಾನು ಯಾರ್ದೋ ಮಾಧ್ಯಮದವ್ರಿಗೆ ಹೇಳಿದೆ ನಾನು, ಪಾಪ ನಾನು ಹೇಳ್ಕೊಟ್ಟಿಲ್ಲ, ಹೆಣ್ಣು ಮಕ್ಳು ಹೇಳ್ತವೆ ಮರ್ಕೋತಿ ಆಟ ಆಡ್ತಾನೆ ಬಾಲಕೃಷ್ಣ ಅಂತ. ನನ್ನ ಮಾತಲ್ಲ ಇದು, ವಿಡಿಯೋದಲ್ಲಿ ನೋಡ್ಬಿಟ್ಟು ಹೇಳಿರೋದು ನಾನು. 5 ವರ್ಷ ಈ ಪಾರ್ಟಿಲಿ ಇರ್ತಾನೆ, ಈ ಮರದಲ್ಲಿ ಇರ್ತಾನೆ, 5 ವರ್ಷ ಆ ಮರದಲ್ಲಿ ಇರ್ತಾನೆ, 5 ವರ್ಷ ಆ ಮರದಲ್ಲಿ ಇರ್ತಾನೆ ಅಂತ ಪಾಪ ಹೆಣ್ಣು ಮಕ್ಕಳು, ಟೌನ್ಶಿಪ್ಪಲ್ಲಿರೋ ಹೆಣ್ಣು ಮಕ್ಕಳು ಮಾತಾಡ್ತಾವ್ರೆ, ನಾನು ಮಾತಾಡಿರೋದಲ್ಲ. ಬೇಕಾದ್ರೆ ವಿಡಿಯೋ ತೋರಿಸ್ತೀನಿ. ನೀನು 94ರಲ್ಲಿ BJPಲಿದ್ದೆ. BJPಲಿ ಸುಮ್ಮನೆ MLA ಆಗಿದ್ದು. ಅವತ್ತು ನಾವೆಲ್ಲ ಕುಮಾರಣ್ಣನ ಜೊತೆ ಇದ್ದೋ ಗುರುಗಳೇ. ಅವತ್ತೇನು ಅಂದರೆ ಬೆಳಗ್ಗೆ ಇದ್ದರೆ ಕುಮಾರಣ್ಣನ ಮನೆ, ಆ BJPಯವ್ರಿಗೆ ಟೋಪಿ ಹಾಕಿ ಕುಮಾರಣ್ಣ ಹತ್ರ ಬಂದು ಸೇರ್ಕೊಂಡೆ. ಕುಮಾರಣ್ಣಂದು 15 ವರ್ಷ ಚೆನ್ನಾಗಿ ನಡೀತು ದರ್ಬಾರು. ಏನೇನು ಬೇಕೋ ಎಲ್ಲ ಮಾಡಿಕೊಂಡೆ. ಆಮೇಲೆ ಅವ್ರಾರು ರಾಜ್ಯಸಭೆಯಲ್ಲಿ 10 ಕೋಟಿ ದುಡ್ಡು ಕೊಟ್ಟರು ಅಂತ ಹೇಳ್ಬಿಟ್ಟು ಕುಮಾರಸ್ವಾಮಿಯವ್ರಿಗೂ ದೇವೇಗೌಡರಿಗೆ ಟೋಪಿ ಹಾಕ್ಬಿಟ್ಟು ಬರ್ಜಿನ ತ್ಯೂದ್ಬಿಟ್ಟು ಹೋದೆ. ಈಗ 10 ವರ್ಷದಿಂದ ಕಾಂಗ್ರೆಸ್ಸಲ್ಲಿ ಇದೆಯಾ? 8 ವರ್ಷದಿಂದ. 10 ವರ್ಷ ಇಲ್ಲ 8 ವರ್ಷ. 2023ರಿಂದ ಇಲ್ಲ 2018ರಿಂದ 5, 3, 8 ವರ್ಷ ನಡೀತಾ ಇದೆ. 8 ವರ್ಷದಿಂದ ಮಿಲ ಅಂತ ಒದ್ದಾಡ್ತಾವ್ರ ಅಣ್ಣ. ಏನೂ ಆಗಿಲ್ವಲ್ಲ ನಾನು, ನಾನು ಸೀನಿಯಾರಿಟಿಗೆ ಎಲ್ಲೋ ಕೇಳಿದ್ರು. ಹೆಂಗಪ್ಪ ಸೀನಿಯಾರಿಟಿ? ಕಾಂಗ್ರೆಸ್ಸಲ್ಲಿ 5 ಸರಿ MLA ಆಗವ್ರವರು. ಕಾಂಗ್ರೆಸ್ಸಲ್ಲಿ 5 ಸರಿ MLA ಆಗವ್ರೇನ್ರಿ? ಕಾಂಗ್ರೆಸ್ಸಲ್ಲಿ ಆಗಿರೋದು ಒಂದೇ ಒಂದು ಸಾರಿ. ಕಾಂಗ್ರೆಸ್ಸಲ್ಲಿ 5 ಸರಿ, 6 ಸರಿ, 7 ಸರಿ. ದೇಶಪಾಂಡೆ ಎಷ್ಟು ಸರಿ? 8 ಸರಿನೋ 9 ಸರಿನೋ ಆಗವ್ರೆ. ಪಾಪ ಅವರೇ ಇನ್ನೂ ಕ್ಯೂನಲ್ಲಿ ನಿಂತವ್ರೆ. ನಾನು ಮಂತ್ರಿ ಆಗಬೇಕು, ನನಗೆ ಮಂತ್ರಿ ಕೊಡದೆ, ನಾನಲ್ದು ಇನ್ಯಾರು ಅಂತ ಅಣ್ಣ ಪಾಪ ಬಟ್ಟೆ ಹರ್ಕತ್ತದೆ. ಆಗಲಿ, ನನಗೇನು ತೊಂದರೆ ಇಲ್ಲ. ಅವ್ರ ಕೋಟ ಮುಗ್ದು ಹೋಗ್ಬಿಡ್ಲಿ ಅಂತ ನಾವು ಅಂದ್ಕೊಂಡಿದ್ದೀವಿ, ಆಗ್ಬಿಟ್ಟು. ಆದರೆ ಸೀನಿಯಾರಿಟಿ ಎಲ್ಲಿ ಬರಬೇಕು ನಮ್ಮ ಜಿಲ್ಲೆಯಲ್ಲಿ? ನೀವೇ ಮಾಧ್ಯಮದವ್ರು, ನೀವು ಭಾಳ ವರ್ಷ 16 ವರ್ಷದಿಂದ ನೀವು ಮಾಧ್ಯಮ ಸ್ನೇಹಿತರು ಇಲ್ಲಿ ಇರೋರು. ಹಂಗೆ ಕಂಪೇರ್ ಮಾಡಿಕೊಂಡ್ರೆ ಯೋಗೇಶ್ವರ್ ಅವ್ರಿಗೆ ಅಲ್ವೇನ್ರಿ ಸೀನಿಯಾರಿಟಿ ಇರೋದು? ಯೋಗೇಶ್ವರ್ ಅವರು 3 ಸರಿ ಗೆದ್ದಿದ್ದಾರೆ ಅಂದ್ಕೊತೀನಿ. 3 ಸರಿನಾ 4 ಸರಿನಾ ಕಾಂಗ್ರೆಸ್ಸಲ್ಲಿ? ಕಾಂಗ್ರೆಸ್ B ಫಾರಮ್ ತೊಗೊಂಡು 3 ಸರಿ ಗೆದ್ದಿದ್ದಾರೆ. ಅವರೇ ಸೀನಿಯಾರಿಟಿ ಅಲ್ವಾ? ಅದನ್ನು ಓವರ್ಲುಕ್ ಮಾಡಿ, ಯೋಗೇಶ್ವರ್ನ ಓವರ್ಲುಕ್ ಮಾಡಿ, ಇಕ್ಬಾಲ್ ಹುಸೇನ್ ಅವ್ರನ್ನ ಓವರ್ಲುಕ್ ಮಾಡಿ ನೀವು ಮಂತ್ರಿ ಆಗಿ ಜಿಲ್ಲೆ ಆಳ್ತಿ ಅಂತಂದರೆ ನಮ್ಮದೇನು ತಕರಾರಿಲ್ಲ. ನೀನು ಆಳಪ್ಪ, ನಮ್ಮದೇನು ತಕರಾರಿಲ್ಲ. ಆದರೆ ನೀನು ಮಂತ್ರಿ ಆಗೋಕ್ಕೆ ಕುಮಾರಸ್ವಾಮಿ ಅವ್ರನ್ನ ಬೈದ್ಬಿಟ್ರೆ, ದೇವೇಗೌಡರನ್ನ ಬೈದ್ಬಿಟ್ರೆ, ಮಂತ್ರಿ ಮಾಡಿಬಿಡ್ತಾರೆ ಅಂತ ಭ್ರಮೇಲಿ ತೇಲ್ತಾ ಇದ್ದೀರಲ್ಲ. ಈ ಶಿವಕುಮಾರು ಏನು ಮಾಮೂಲಿ ಶಿವಕುಮಾರ್ ಅವರು ನಿಂದೀಡು ನಾಟಕ ಅವೆಲ್ಲ ನೋಡದೇ ಇರೋರ? ಇಂಥೋ ಬಾಲಕೃಷ್ಣವ್ರನ್ನ ಎಷ್ಟು 1000 ಜನ ನೋಡೋರು ಅವರು. ಯಾಕೆ ಸುಮ್ಮನೆ ಬಟ್ಟೆ ಹರ್ಕೋತೀಯಾ, ತಲೆ ಕೆಚ್ಕೋತೀಯಾ? ಅಯ್ಯೋ ಆಗೋಯ್ತು, ಅಯ್ಯೋ ಇನ್ನೇನು ಅವರೆಲ್ಲ ಹೇಳ್ತಾರೆ ಏನು ಅಬಕಾರಿ ಸಚಿವರು ಪ್ರಮಾಣ ಇವತ್ತು ಇದರಲ್ಲಿ ಬಂದೈತಪ್ಪ, ರಾಮನಗರ ಜಿಲ್ಲೆಯಿಂದ HC ಬಾಲಕೃಷ್ಣ ಅಬಕಾರಿ ಸಚಿವರು ಇದು ಏನು ಪೋರ್ಟ್ಫೋಲಿಯೋನು ಕೊಟ್ಬಿಟ್ಟವ್ರೆ. ಆ ರೂಮ್ ಕೊಡೋದೊಂದು ಬಾಕಿ. ಯಾವ ಇದರಲ್ಲಿ ಕೊಡ್ತಾರೆ ಅನ್ನೋದು ನಾವು ಕಾಯ್ತಾ ಇದ್ದೀವಿ.
ಯಾಕೆ ನಾವು ಹೋಗಿ ಒಂದು ವಿಶ್ ಮಾಡಬೇಕಲ್ವಾ ನಮ್ಮ ಶಾಸಕರು ಮಂತ್ರಿಗಳಾಗಿದ್ದಾರೆ ಅಂತ. ಅದಕ್ಕೆ ನಾನು ಹೇಳಿದ್ದು ಆತ್ಮಸಾಕ್ಷಿಗೆ ಮಾತಾಡಪ್ಪ. ಯಾರನ್ನೋ ಮೆಚ್ಚಿಸೋಕ್ಕೆ ಮಂತ್ರಿ ಮಾಡಿಬಿಡ್ತಾರೆ ಅಂತ ಇಲ್ಲಿ 2 ಪಂಚಾಯತಿ ಜನನ ಬೀದಿ ಪಾಲ್ ಮಾಡ್ತಾ ಇದೆಯಾ, ಬಲಿ ಕೊಡ್ತಾ ಇದೆಯಲ್ಲ, ನಿನ್ಗೆ ಆತ್ಮಸಾಕ್ಷಿ ಅನ್ನೋದಿಲ್ವಾ? ಹೋಗ್ಲಿರಿ, ಅದು ಯಾರು ಮಾಡೇ ಬಿಟ್ಟಿದ್ರು ಅಂತ ತಿಳ್ಕೊಡ್ರಿ. ಕುಮಾರಸ್ವಾಮಿ ಅವ್ರು ಮಾಡಿಬಿಟ್ಟಿದ್ರೋ, ಇನ್ನೊಬ್ರು ಮಾಡಿಬಿಟ್ಟಿದ್ರು. ಇವತ್ತು ಜನ ಕೇಳಿದಂಥ ಸಂದರ್ಭದಲ್ಲಿ ಅದನ್ನ ಪರಿಶೀಲನೆ ಮಾಡ್ತೀನಿ. ಈ ವಿಚಾರನ ನಮ್ಗೆ ಆಗೋರು ಆಗದೇ ಇರೋರು ನಮ್ಮ ಹತ್ರ ಕೇಳ್ಕೊಬೋದು, ನಮ್ಮ ಹತ್ರ ಹೇಳ್ಕೊಬೋದು. ನಾನು ಇಲ್ಲಿರ್ತಕ್ಕಂಥ 3 ಲಕ್ಷ ಜನಸಂಖ್ಯೆಗೂ ನಾನು ಜನಪ್ರತಿನಿಧಿ, MLA. ನಾನು ಯಾರೋ ನನಗೆ ಓಟ್ ಹಾಕ್ದವ್ರಿಗೆ ನಾನು MLA ಇಲ್ಲ ಅಂತ ಒಂದೇ ಒಂದು ಕನಿಷ್ಠ ಜ್ಞಾನ ನಿನಗೆ, ಒಂದೇ ಒಂದು ಕನಿಷ್ಠ ಆ ಕಟ್ಟಿಸಿ ಬರದೇ ಹೋಯ್ತಲ್ರಿ ನಿನಗೆ. ಇವತ್ತೆಲ್ಲ 2 ಪಂಚಾಯತಿ ಹೋಗದೆ ಅಲ್ಲೆಲ್ಲೋ ಹೇಳ್ತಾರಂತೆ ಬೈರಮಂಗಲ ಕ್ರಾಸ್ ಹೋಟ್ಲಲ್ಲಿ, ಮಂಜು ಅಲ್ಲಿ ಮಾಗಡಿಲಿ ಹೋರಾಟ ಮಾಡ್ದ, ಲ್ಯಾಂಡ್ ಅಕ್ವೈಷನ್ ಮಾಡ್ತೀವಿ ಅಂತ ಹೋಗಿದ್ದು ಊರುಗಳೇನೆ ಅವ್ನಿಗೆ ಲೀಡ್ ಆಗೋಯ್ತು, ನನಗೂ ಇಲ್ಲಿ ಲೀಡ್ ಕೊಡ್ತಾರೆ ಬಿಡು ಅಂತ ಮಾತಾಡ್ತೀಯಂತೆ. ಆ ಭ್ರಮೇಲಿದ್ಯಾ ನೀನು? ಆ ವಿಚಾರನೇ ಬೇರೆ, ಈ ವಿಚಾರನೇ ಬೇಡಪ್ಪ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನೀವು ಬನ್ನಿ, ನಮಗೆಲ್ಲ ಸಹಕಾರ ಕೊಡಿ.